ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ತಿಪ್ಟೂರು ತಾಲೂಕು ಒಂದು ನಾಗರಘಟ್ಟ ಪಂಚಾಯಿತಿಲಿ ಇದ್ದೀವಿ. ಒಂದು ಏನು ಕೋಳಿ ಯೋಜನೆ ಬಗ್ಗೆ ನಾವು ಸಾಕಷ್ಟು ನಮ್ಮ ಕಲ್ಪತರು ಪ್ರಗತಿ ಕಲ್ಯಾಣ ಫೌಂಡೇಶನಿಂದ ಸಾಕಷ್ಟು ಜನ ರೈತರಿಗೆ ನಾವು ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಯೋಜನೆ ಇದೆ ಅಂತೇಳಿ ಕೆಲವರು ಸ್ಯಾಂಪಲ್ಸ್ನ ಕೇಳ್ತಾ ಇದ್ರಿ, ಹೇಗಿರುತ್ತದೆ ಯಾವ ಥರ ಅಂತೇಳಿ. ಸೊ ಆ ಒಂದು ಯೋಜನೆ ಮಾಡಿರ್ತಕ್ಕಂಥ ನಮ್ಮ ರೈತರು ಜೊತೆಗೆ ನಮ್ಮ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಎಸ್ ಮೇಡಮ್, ನಿಮ್ಮ ಹೆಸರು? ಸರ್ ನಮಸ್ಕಾರ, ನನ್ನ ಹೆಸರು ಮೋನಿಕಾ ಅಂತ, ತಿಪ್ಟೂರು ತಾಲೂಕು ನಾಗರಘಟ್ಟ ಗ್ರಾಮದವಳು ನಾನು. ಓಕೆ, ಯಾವಾಗಲಿಂದ ಇದು ಐಡಿಯಾ ಇತ್ತು ಮೇಡಮ್ ನಿಮ್ಗೆ ಈ ಥರ ಎಲ್ಲ ಮಾಡಬೇಕು ಅನ್ನೋದು? ಯಾವಾಗ? ಕೋಳಿದೆ ನಮ್ಗೆ ಐಡಿಯಾ ಇರಲಿಲ್ಲ, ಬಟ್ ನಾವು ಒಂದ್ಸಲ ಅಕ್ಷಯ ಕಲ್ಪಾಗ ಹಾಲು ಕೊಡ್ತಾ ಇದ್ವಿ, ನೋಡೋಣ ಅಂತ ಹೇಳಿ ಅಲ್ಲಿ ಪ್ಲಾಂಟಿಗೆ ಹೋದ್ವಿ. ಸೊ ಅವರು ಕೋಳಿದ್ ಮಾಡಿದ್ರು, ನಾನು ಮತ್ತು ಇವನು ಹೋಗಿದ್ದು. ನಾವ್ಯಾಕೆ ಮಾಡಬಾರ್ದು ಅಂತೆಲ್ಲ ನಾವು 4 ಜನ ಡಿಸ್ಕಸ್ ಮಾಡಿದ್ವಿ. ಆಯಿತು ಬಿಡು ಮಾಡೋಣ ಅಂತ ಹೇಳಿ. ಇದು ಆ್ಯಕ್ಚುಲಿ ಶೆಡ್ ಬಂದು 500 ಕೋಳಿಗೆ ಆಗೋಷ್ಟು ಜಾಗದ್ದು. ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಅಷ್ಟೊಂದೇನು ಬೇಡ ಅಂತೇಳಿ ನಾವೊಂದು 300 ಕೋಳಿ ತಂದ್ವಿ. 300 ಕೋಳಿ 3 ತಿಂಗಳು ಮರಿ ತಗೊಬಂದ್ವಿ. ಇವಾಗ ಅದು ಮೊಟ್ಟೆ ಇಡೋಕ್ಕೆ 4 ತಿಂಗ್ಳಿಗೆ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊಟ್ಟೆ ಎಲ್ಲ ಇಳುವರಿ ಫಸ್ಟು ಸ್ಟಾರ್ಟಿಂಗ್ ಒಂದು 50 ಬರ್ತಾ ಇತ್ತು, ಇವಾಗ ಮೊಟ್ಟೆ ದಿನಕ್ಕೊಂದು 500 ಮೊಟ್ಟೆ ಇಡುತ್ತೆ. ಡೈಲಿ 500 ಮೊಟ್ಟೆ ಬರ್ತಾ ಇದೆ ನಿಮಗೆ. ಇದಕ್ಕೆ ಸರ್ ಶೆಡ್ಡಿಗೆ ಬಂದು 1.25 ಲಕ್ಷ ಆಯಿತು. ಮತ್ತು ಕೋಳಿಗೆ ಅದು ಹತ್ತತ್ರ 1 ಲಕ್ಷ ಆಗಿದೆ. 1 ಲಕ್ಷ ಅಲ್ಲಿಗೆ 2 ಲಕ್ಷ ಹತ್ತತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ಇವತ್ತು ಇದರಲ್ಲಿ ಆದಾಯ ಅಂತ ಇದ್ದೀರಾ? ಖರ್ಚು ಏನು ಬರ್ತಿದೆ ಸರ್? ಅಪ್ ಅಂಡ್ ಅಪ್ 50-50. ಈಗ 500 ಮೊಟ್ಟೆ ಅಂತ ಹೇಳಿದ್ರಿ, ಪರ್ ಡೇ 200 ಮೊಟ್ಟೆ ಪರ್ ಡೇ ಬರ್ತಾ ಇದೆ. 200 ಮೊಟ್ಟೆಯಲ್ಲಿ ನಿಮಗೆ ಆದಾಯ ಅಂತಂದ್ರೆ, ಈಗ ಅವ್ರು ಬೈಬ್ಯಾಕ್ ಮಾಡ್ತಿರೋದು 10 ರೂಪಾಯಿಗೆ. ಸೊ ನೀವು ಅಲ್ಲಿಗೆ ಡೈಲಿ 2,000 ಅರ್ನ್ ಆಗ್ತಿದೆ. ಅಂದ್ರೆ ಈಗ 200ರಿಂದ ಒಂದು ತಿಂಗಳ ಒಂದು ಮಂತ್ಲಿ 30,000 ಸೇವ್ ಮಾಡ್ತಾ ಇದ್ದಾರೆ. ಏನ್ ಅನಿಸ್ತಾ ಇದೆ ಮೇಡಮ್ ಈ ಒಂದು ಯೋಜನೆ? ತುಂಬಾ ಚೆನ್ನಾಗೈತೆ ಸರ್. ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ, ಬಟ್ ಹಿಂಗೆ ರಿಸ್ಕಿ ಇರಲ್ಲ ಅಂತ. ಬಟ್ ಹಸುಗೂ ಎಲ್ಲ ಹೋಲಿಸ್ಕೊಂಡ್ರೆ ಇದು ರಿಸ್ಕಿ ಇಲ್ಲ, ಚೆನ್ನಾಗಿದೆ. ಡೈಲಿ 2 ಅವರ್ ಸ್ಪೆಂಡ್ ಮಾಡಬೇಕು. ಇದ್ರ ಜೊತೆಗೆ 2 ಅವರ್ ಅಂದರೆ ಫೀಡ್ ಹಾಕೋದು, ಡ್ರಿಂಕರ್ ಎಲ್ಲ ಚೆಕ್ ಮಾಡ್ಕೋಬೇಕು. ಆಮೇಲೆ ಕೋಳಿ ಅಬ್ಸರ್ವೇಷನ್ ಆಸಕ್ತಿ ಜಾಸ್ತಿ ಇರಬೇಕು. ಆಸಕ್ತಿ ಜಾಸ್ತಿ ಇರಬೇಕು. ಆಸಕ್ತಿ ಇದ್ರೆ ಮಾತ್ರ ಯಾವತ್ತೂ ಸಕ್ಸಸ್ ಇದೆ. ಪೇಷನ್ಸ್ ಇರಬೇಕು. ಜೊತೆಗೆ ಇದು ಮಾಡೋ ಆಸಕ್ತಿ ಜೊತೆಗೆ ಅವರು ಇದನ್ನ ಕೇರ್ ಇರಬೇಕು. ಕೋಳಿ ಅಂದ್ರೆ ಕೇರ್ ಇರಬೇಕು. ಒಂದು ಕೋಳಿ ಪ್ರಾಬ್ಲಮ್ ಆದ್ರೂ ಎಲ್ಲ ಕೋಳಿಗೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ದೇನು ಇದುವರೆಗೂ ನಾನು 250 ಬರ್ಡ್ಸ್ ತಂದಿದ್ದು. 250 ಬರ್ಡ್ಸ್ ಅಲ್ಲಿ ನಾನು ಒಂದೇ ಒಂದು ಬರ್ಡ್ನು ಡೆತ್ ಮಾಡಿಲ್ಲ. ಎಲ್ಲರೂ ಹೇಳ್ತಾರೆ ಡೆತ್ ಆಗುತ್ತೆ ಅಂದ್ರೆ ನಾವು ಕೇರ್ ಮಾಡೋದ್ರ ಮೇಲೆ, ನಮ್ಗೆ ಅದ್ರ ಮೇಲೆ ಇರೋ ಇಂಟ್ರೆಸ್ಟ್ಗೆ ನಮ್ದು ಕೋಳಿ ಇದುವರೆಗೂ ಒಂದೇ ಒಂದು ಡೆತ್ ಮಾಡಿಲ್ಲ. ಅದೇನಾಗುತ್ತೆ ಅಂದ್ರೆ ನಾವು ಡೈಲಿ 1-2 ಟಬ್ಬು ಹಸಿರು ಕೊಡ್ತೀವಿ. ಯಾಕಂದ್ರೆ ಅದು ಇಮ್ಯುನಿಟಿ ಪವರ್ ಮತ್ತೆ ಅದು ಜೀರ್ಣಶಕ್ತಿ ಚೆನ್ನಾಗಿ ಆಗ್ಬೇಕು ಅಂದ್ರೆ ನಾವು ಹಸಿರು ಕೊಡ್ಲೇಬೇಕು ಕೋಳಿಗೆ. ಈಗ ಕೋಳಿ ನಾಟಿ ಕೋಳಿ ಆಗಿರೋದ್ರಿಂದ ಅದು ಒಂದೇ ಒಂದು ಹಸಿರು ಕೂಡ ಶೆಡ್ಡಲ್ಲಿ ನಾವು ಇವಾಗ ಬಿಟ್ಟಿದ್ದೀವಿ ಅಂದರೆ ಅದು ಒಂದೇ ಒಂದು ಹಸಿರು ಕೂಡ ಉಳಿಸಲ್ಲ. ಅದು ಹಸಿರು ಉಳಿಸ್ಲಿಲ್ಲ ಅಂದಾಗ ನಾವು ಬಿಡಪ್ಪ ಅದು ಪಾಡುವಾಗ ಫೀಡಲ್ಲಿ ತಿನ್ಕೊಳತ್ತೆ ಅಂದರೆ ಅದು ನಾಟಿ ಕೋಳಿ ಆಗೋಕ್ಕೆ ಚಾನ್ಸಸ್ ಇಲ್ಲ. ನಾವು ಅದಕ್ಕೆ ಬೆಳಗ್ಗೆ ಸಂಜೆ ಹಸಿರು ಕೊಡ್ತೀವಿ. ಇನ್ನು ಮನೇಲಿ ಮಿಕ್ಕಿದ್ದು ತರಕಾರಿಗಳು ತಂದಿರ್ತಾರೆ, ಈಗ ವೇಸ್ಟೇಜ್ ಬರುತ್ತಲ್ಲ, ಈ ಸಿಪ್ಪೆ, ಆಮೇಲೆ ರಾಗಿ, ಅಕ್ಕಿ, ಜೋಳ ಎಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಆರೋಗ್ಯವಾಗಿರುತ್ತೆ. ನಾನು ಇದುವರೆಗೂ ಹೇಳಬೇಕು ಅಂದರೆ ನಾನು ಒಂದೇ ಒಂದು ಮೆಡಿಸಿನ್ ಕೂಡ ನಾನು ಬಂದು ಆಲ್ರೆಡಿ 7 ತಿಂಗಳಾಯಿತು. ಒಂದೇ ಒಂದು ಬಾಟ್ಲು ಕೂಡ ಮೆಡಿಸಿನ್ ನನಗೆ ಮಾಡಿಲ್ಲ, ಮೆಡಿಷನ್ನು ಹಾಕಿಲ್ಲ. ಒಂದು ಕೋಳಿನೂ ನಾನು ಡೆತ್ ಆಗಕ್ಕೆ ಬಿಟ್ಟಿಲ್ಲ. ಸೊ 200 ಮೊಟ್ಟೆ ಬರುತ್ತೆ. ಅಕ್ಷಯ ಕಲ್ಪಗೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಇವಾಗ ಪ್ರೈಸು ಒಂದು ಸ್ವಲ್ಪ ಅವ್ರದ್ದು ಕಮ್ಮಿ ಆಯಿತು. ಈಗ ಫಾರಮ್ ಮೊಟ್ಟೆನೇ ನಿಮ್ಗೆ ಆಲ್ರೆಡಿ 9 ರೂಪೀಸ್ ಇರೋದ್ರಿಂದ ಈಗ ಹೊರಗಡೆ ನನಗೆ ತುಂಬ ಕಾಲ್ಸ್ ಬರ್ತಾ ಇದೆ. ಅಲ್ಲೂ ಕೊಟ್ಟು ಅಕ್ಷಯ ಕಲ್ಪಗೂ ಕೊಟ್ಟು, ಬಟ್ ಅಕ್ಷಯ ಕಲ್ಪ ಬಿಡಲ್ಲ. ಈಗ ಕಲ್ಪತರು ಪ್ರಗತಿ ಕಲ್ಯಾಣ ಫೌಂಡೇಶನ್ಗೆ ಆಗಿದ್ದೀವಿ. ನಮ್ಮ ಯೋಜನೆ ಬಗ್ಗೆ ನೀವೆಲ್ಲ ಕೇಳಿದ್ದೀನಿ. ಲೋನ್ ಆಗಿರ್ಬೋದು, ಇದನ್ನ ಜಾಸ್ತಿ ತರಲಿಕ್ಕೆ ಅದರ ಒಪಿನಿಯನ್ ಏನು ಹೇಳ್ತೀರಾ? ಅದರಿಂದ ನಿಮ್ಮ ಸಪೋರ್ಟ್ ಚೆನ್ನಾಗಿ ಸಿಗ್ತಾ ಇದೆ ನಮಗೀಗ. ಸದಸ್ಯರಾಗಿರೋದೇ ನಮ್ಗೆ ಒಂಥರ ಖುಷಿಯಾಗಿದೆ. ಹಂಗಾಗಿ ಈಗ ನಾನು 1000 ಕೋಳಿಗೆ ಮಾಡೋಕ್ಕೆ ನಿಮ್ಮನ್ನು ಕೇಳಿದೆ. ನೀವು ಕೇಳಿದಾಗ ನೀವು ಖುಷಿಯಾಗಿ ಇಲ್ಲ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡ್ರಿ. ಇವತ್ತು ನಮ್ಮನ್ನು ಸದಸ್ಯರನ್ನು ಮಾಡ್ಕೊಂಡು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡೋಕ್ಕೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ. ಇದೇ ಹೆಲ್ಪ್ ನಮಗೆ ತುಂಬ ಚೆನ್ನಾಗಿ ಸಿಕ್ಕಿದ್ರೆ, ಈಗ ಆಮೇಲೆ ಹೆಗ್ ಬೇರೆ ಬೈಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ದೀರಾ. ಆ ಬೈಬ್ಯಾಕ್ ಮಾಡೋದ್ರಿಂದ ನಮಗೂ ಖುಷಿ ಅಲ್ವಾ, ಇನ್ನೂ ಜಾಸ್ತಿ ಮಾಡ್ಬೋದು. ಆವಾಗ ನಿಮ್ಮಿಂದ ಸಪೋರ್ಟ್ ಸಿಗ್ತೈತೆ ಅಂದಾಗ ಇನ್ನೂ 4 ಜನಕ್ಕೆ ಹೇಳೋಕ್ಕೆ ನಮಗೂ ಅನುಕೂಲ ಆಗುತ್ತೆ. ಖಂಡಿತ.
ವೀಕ್ಷಕರಿಗೆ ಈಗ ನೀವು ಇಲ್ಲೇನು ಆದಾಯ ನೋಡ್ತಿದ್ದೀರಾ, 200 ಕೋಳಿ ಸಾಕಿದರೆ ತಿಂಗಳ ಒಂದು 30,000 ದುಡಿಬಹುದು ಅಂತ ಹೇಳ್ತಾ ಇದ್ದಾರೆ ರೈತರಿಗೆ. ಸರ್ ಖಂಡಿತವಾಗಿ ಸ್ಪೆಷಲಿ ಹೆಣ್ಮಕ್ಳು ಆರಾಮಾಗಿ ಮಾಡ್ಬೋದಾದಂತ ಕೆಲಸ ಇದು. ಮನೇಲಿರೋ ಹೆಣ್ಮಕ್ಳು ಬಿಡುವಿನ ವೇಳೆಯಲ್ಲಿ ಈಗ ಹೆಣ್ಮಕ್ಳು ಈಗ ಕೆಲಸ ಇಲ್ದೇನೆ ಮನೆ ಕಡೆ ಇರೋರಿಗೆ ಒಂದು ಉದ್ಯಮ. ಹೌದು. ಇದನ್ನ ನಾವು ಎಲ್ಲ ಹೋಗಿ ಕಂಪ್ನಿಗಳಿಗೆ 20,000 ದುಡಿಯೋಕ್ಕಿಂತ ಈ ಒಂದು ಯೋಜನೆ ಮನೇಲೆ ಇದ್ಕೊಂಡು ಆರೋಗ್ಯನೂ ಇರುತ್ತೆ, ಜೊತೆ ಕೋಳಿ ಸಾಕೊಂಡು ದುಡಿಮೆ ಮಾಡ್ಕೊಬಹುದು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಫೀಡಿಂಗ್ ಅಲ್ಲಿ ಏನ್ ಖರ್ಚು ಬರುತ್ತೆ ಸರ್ ಇದು? ಸರ್ ಫೀಡಿಂಗ್ ಇಂದೇನು ನಾವು ಈಗ ವೆಜಿಟೇಬಲ್ಸ್ ವೇಸ್ಟ್ ವೆಜಿಟೇಬಲ್ ಅಂದರೆ ಕೊಳ್ತಿರಬಾರ್ದು. ವೆಜಿಟೇಬಲ್ ಇವಾಗ ಏನು ಕಮ್ಮಿ ಮಾರ್ಕೆಟಲ್ಲಿ ಏನು ಕಮ್ಮಿ ಸಿಗುತ್ತೆ, ಆಮೇಲೆ ಮಾರ್ನಿಂಗ್ ಹೋದರೆ ನಮ್ಗೆ ಸ್ವಲ್ಪ ಮಾರ್ಕೆಟಲ್ಲಿ ವೆಜಿಟೇಬಲ್ ಸಿಗುತ್ತೆ, ಅದನ್ನು ತಂದು ಹಾಕ್ಬೋದು. ಇನ್ನು ರಾಗಿ ಅಕ್ಕಿ ಗೋಧಿ ಕಂಪಲ್ಸರಿ ಕೊಟ್ಟಲೇಬೇಕು, ಜೋಳ. ಸೊ ಇದರದೆಲ್ಲ ಎಕ್ಸ್ಪೆಂಡಿಚರ್ ತಿಂಗಳಿಗೆ 200 ಕೋಳಿಗೆ ಈಗ 200-300 ಮಾಡಿದ್ದಾರೆ ಅನ್ನೋರಿಗೆ ಫೀಡಿಂಗು ಮತ್ತೆ ನೀವೇನು ಎಕ್ಸ್ಟ್ರಾ ಹಾಕ್ತೀರಾ? ನನ್ನ ಹೆಸರಿಗೆ ನನಗೆ 250 ಕೋಳಿಗೆ ನನಗೆ ಡೈಲಿ ಒಂದು 700 ರುಪೀಸ್ ಖರ್ಚಾಗ್ತಾಯಿದೆ. ಓಕೆ. 2000 10 ರುಪೀಸ್ ಸಿಕ್ಕೊಂಡ್ರು 2000 ಸಿಗ್ತಾಯಿದೆ. ಬಟ್ ನಾನು 10 ರುಪೀಸಿಗೆ ಹೊರಗಡೆ ಮಾರ್ಕೆಟಿಗೆ ನಾನು ಕೊಡ್ತಾ ಇರೋದು 15 ರುಪೀಸ್ ಕೊಡ್ತಾ ಇದ್ದೀನಿ. ಹಾಗಾಗಿ ನನಗೆ ಒಳ್ಳೆ ಡೈಲಿ ಏನಿಲ್ಲಾದರೂ 1,500-2,000 ರೂಪಾಯಿ ರನ್ನಿಂಗ್ ಆಗ್ತಾ ಇದೆ, ಪ್ರತಿದಿನ ಆಗ್ತಿದೆ. ಖರ್ಚು ಎಷ್ಟು ಬರ್ತಿದೆ ಸರ್ ಇದು? ತಿಂಗಳ ಒಂದು 30,000 ಬರ್ತಾ ಇದೆ ಫೀಡಿಂಗಿಗೆ. ಖರ್ಚು ಸರ್ ಅಲ್ಲಿ 700 ರುಪೀಸ್ ಅಂದರೆ ನಿಮ್ಗೆ ಅಲ್ಲಿ 25,000 ಇಟ್ಕೊಳ್ಳಿ. 25,000 ಈಗ ನನಗೊಂದು 60,000 ಬಿಲ್ ಆಗುತ್ತೆ. ಓಕೆ. ಈಗಲೂ ಈಗ ಕೆಲವರು ನಮ್ಮ ಕಲ್ಪತರು ಪ್ರಗತಿ ಕಲ್ಯಾಣ ಫೌಂಡೇಶನ್ ಅಲ್ಲಿ ಸಾಕಷ್ಟು ಜನ ರೈತರು ಆಸಕ್ತಿ ತೋರಿಸಿದ್ದಾರೆ. ಸುಮಾರು ಕಡೆ 60-70 ಜನ ಆಲ್ರೆಡಿ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಸೊ ಅವರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರು? ಮಾಡ್ಬೋದು ಅಂತ ಹೇಳಕ್ ತುಂಬಾ ಆಸಕ್ತಿ ಇರೋರು ಕಣ್ಮುಚ್ಕೊಂಡು ಈ ಪ್ರಾಜೆಕ್ಟ್ ನ ಮಾಡಬಹುದು. ಜೊತೆಗೆ ನಮ್ಮ ಕಲ್ಪತರು ಕಲ್ಯಾಣ ಫೌಂಡೇಶನ್ ಸದಸ್ಯರಾಗಿದ್ರೆ ಇನ್ನೂ ಚೆನ್ನಾಗುತ್ತೆ. ಇನ್ನು ಸಾಕಷ್ಟು ರೈತರಿಗೆ ಹೆಲ್ಪ್ ಮಾಡ್ತೀರಾ, ನಮ್ಗೆ ಅದೊಂದು ಖುಷಿ ಇದೆ. ಇದಾದಷ್ಟು ಚೆನ್ನಾಗಿ ಬೆಳೀಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಟೈಮ್ನ ಪ್ರೀಸಿಯಸ್ ಟೈಮ್ ಕೊಟ್ಟು ನಮ್ಮ ಜೊತೆಗೆ ಮಾತಾಡ್ಕೊಂಡಿದ್ದಕ್ಕೆ, ಜೊತೆಗೆ ವೀಕ್ಷಕರಿಗೆ ಈ ಒಂದು ಯೋಜನೆನ ಹತ್ರ ಆಗಲಿ, ಆಮೇಲೆ ದುಡ್ಕೊಳ್ಳಿ, ಸಬಲೀಕರಣ ಆಗಲಿ, ಮಹಿಳೆಯರಿಗೆ ಎಸ್ಪೆಷಲಿ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ ನಮಗೆ ಟೈಮ್ ಕೊಟ್ಟು ನಮ್ಮನ್ನು ಈ ತರ ಮಾಡಿರೋರಿಗೆ ನೀವು ಸಪೋರ್ಟ್ ಮಾಡಿದ್ದಲ್ದಾನೆ ಗುರುತಿಸಿ ಮಾತಾಡಿ ಬೇರೆಯವ್ರಿಗೂ ಸ್ವಲ್ಪ ಗೊತ್ತಾಗ್ಲಿ ಅಂತ ಇದ್ ಮಾಡಿದ್ರಲ್ಲ, ನಮಗೂ ಖುಷಿ ಆಯ್ತು. ಈ ಆಸಕ್ತಿ ಇರೋರು ಬಂದು ಬೇಕಾದ್ರೆ ನಮ್ದು ಫಾರಂ ನೋಡ್ಬೋದು. ಖಂಡಿತ ಇದ್ರ ಅಡ್ರೆಸ್ಸು ಮತ್ತೆ ಪರಿಚಯ ಮಾಡ್ಕೊತಾರೆ. ತಿಪ್ಟೂರು ತಾಲೂಕು ನಾಗರಘಟ್ಟ, ನವೀನಕೆರೆ ಹೋಬಳಿ. ನನ್ನ ಹೆಸರು ಚೇತನ್. ನೀವು ಬನ್ನಿ, ನನಗೆ ಹಂಗೆ ಮೊಬೈಲ್ ನಂಬರ್ ಬೇಕು ಅಂದರೆ 9743568658 ಬಂದು ಕಾಲ್ ಮಾಡಿ, ಇಲ್ಲೇ ಇರ್ತೀನಿ ನಾವು. ಬನ್ನಿ, ಯಾವಾಗಾರ ಬನ್ನಿ, ನಿಮ್ಗೆ ಆಸಕ್ತಿ ಇರೋರು ದಯವಿಟ್ಟು ಬನ್ನಿ. ಎಸ್ ವೀಕ್ಷಕರೇ, ಇಷ್ಟೊತ್ತು ನೀವು ಮಾಹಿತಿ ಕೇಳಿದ್ರಿ. ಕಾವೇರಿ ತಳಿದು ಹೇಗೆ ಸಾಕಬೇಕು, ಅದರ ಸಾಧಕ ಬಾಧಕಗಳು ಇನ್ನು ಮುಂಬರೋಂಥ ಕೆಲವೊಂದು ವಿಡಿಯೋಗಳಲ್ಲಿ ನೆಕ್ಸ್ಟ್ ಒಂದು ಇಂಟರ್ವ್ಯೂಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.